ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ಸಂಪತ್ತು ಯಾವುದೆಂದು ಯಾರಾದರೂ ಕೇಳಿದರೆ ನಾವು ತಕ್ಷಣವೇ ಹಣ ಅಥವಾ ಬಂಗಾರ ಎಂದು ಹೇಳಿಬಿಡ್ತೇವೆ. ಆದರೆ ನಿಜ ಹೇಳಬೇಕೆಂದರೆ ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಸಿಗಬಹುದಾದ ಅತಿ ದೊಡ್ಡ ಆಸ್ತಿ ಎಂದರೆ ಅದು ತನ್ನವರ ನಂಬಿಕೆ ಮತ್ತು ಪ್ರೀತಿ ಮಾತ್ರ. ನೋಡಿ ಸ್ನೇಹಿತರೆ, ಹಣವನ್ನು ನಾವು ಯಾವಾಗ ಬೇಕಾದರೂ ಸಂಪಾದಿಸಬಹುದು. ಆದರೆ ಒಮ್ಮೆ ಕೈತಪ್ಪಿ ಹೋದ ನಂಬಿಕೆಯನ್ನು ಮತ್ತೆ ಗಳಿಸುವುದು ಅಷ್ಟು ಸುಲಭವಲ್ಲ. ಒಂದು ವೇಳೆ ಆ ನಂಬಿಕೆಯೇ ಸುಳ್ಳಾಗಿ ಹೋದರೆ, ನಮಗೆ ಅತೀವವಾಗಿ ಬೇಕಾದವರೇ ನಮ್ಮನ್ನು ನಡುಹಾದಿಯಲ್ಲಿ ಕೈಬಿಟ್ಟರೆ ಆಗ ನಮ್ಮ ಹೃದಯ ಒಡೆದು ಚೂರಾಗುವುದು ಸಹಜ ಅಲ್ವಾ? ಇಂದಿನ ಕಥೆಯು ಸಹ ಇಂಥದ್ದೇ ಒಂದು ಭಾವನಾತ್ಮಕ ಸಂದರ್ಭದ ಬಗ್ಗೆ ಹೇಳುತ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಈ ಕಥಾ ಸರೋವರ ಚಾನೆಲ್ಗೆ ಪ್ರೀತಿಯ ಸುಸ್ವಾಗತ. ನೀವು ಇಲ್ಲಿಯವರೆಗೆ ಅನೇಕ ಕಥೆಗಳನ್ನು ಕೇಳಿರಬಹುದು, ಆದರೆ ಇಂದಿನ ಕಥೆ ಮಾತ್ರ ತುಂಬ ವಿಶೇಷವಾದುದು. ಈ ಕಥೆಯು ಕೇವಲ ಕಲ್ಪನೆಯಲ್ಲ, ಇದು ಪ್ರತಿಯೊಬ್ಬರ ಜೀವನಕ್ಕೂ ಹತ್ತಿರವಾಗುವಂತಹ ಒಂದು ಸತ್ಯ ಘಟನೆಯ ಆಧಾರಿತ ಕಥೆಯಾಗಿದೆ. ಇವತ್ತು ನಾನು ನಿಮಗೆ ಒಬ್ಬ ತಾಯಿಯ ಮಮತೆ, ಅವಳ ಅಸೀಮ ತಾಳ್ಮೆ ಮತ್ತು ಅವಳು ತನ್ನ ಮಗಳಿಗಾಗಿ ರೂಪಿಸಿದ ಒಂದು ಅದ್ಭುತವಾದ ಯೋಜನೆ ಬಗ್ಗೆ ವಿವರಿಸಲಿದ್ದೇನೆ. ಈ ಕಥೆಯನ್ನು ಪೂರ್ತಿಯಾಗಿ ಓದಿದ ಮೇಲೆ ನಿಮಗೆ ಜೀವನದ ನಿಜವಾದ ಮೌಲ್ಯವೇನೆಂಬುದು ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಇವತ್ತಿನ ಈ ಕಥೆಯ ನಾಯಕಿ ವಿಮಲಮ್ಮ. ಇವರು ನಿಮ್ಮಂತೆಯೇ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಮಹಿಳೆ. ಆದರೆ ಅವರ ಹೃದಯ ಮಾತ್ರ ಬಂಗಾರದಂತಿತ್ತು. ಆದರೆ ವಿಮಲಮ್ಮನ ಮಗಳಾದ ನೇತ್ರ ಮಾತ್ರ ತನ್ನ ತಾಯಿಯನ್ನೇ ಒಂದು ಬೆಲೆಬಾಳುವ ವಜ್ರದಂತೆ ನೋಡುವ ಬದಲು ಕೇವಲ ಒಂದು ನಿರುಪಯುಕ್ತ ಕಲ್ಲಿನಂತೆ ನೋಡುತ್ತಿದ್ಲು. ಆಕೆಗೆ ತಾಯಿಯ ಬೆಲೆ ಗೊತ್ತಿರಲಿಲ್ಲ. ಬರೀ ಹಣದ ಮೋಹ ಅವಳ ಕಣ್ಣನ್ನು ಮುಚ್ಚಿಸಿತ್ತು. ಆದರೆ ಆ ಅಜ್ಞಾನಿ ಮಗಳಿಗೆ ಏನು ಗೊತ್ತಿತ್ತು? ಯಾವ ಕಲ್ಲನ್ನು ಅವಳು ಕಸದಂತೆ ಎಸೆದಿದ್ದಳೋ ಅದೇ ಕಲ್ಲು ಮುಂದೆ ಅವಳ ಜೀವನದ ಅತಿ ದೊಡ್ಡ ನಿಧಿಯಾಗಲಿದೆ ಎಂದು. ವಿಧಿ ಆಟ ಯಾರಿಗೆ ಗೊತ್ತು ಹೇಳಿ? ಕಥೆ ಶುರುವಾಗುವುದು ಒಂದು ದಿನ ಮಧ್ಯಾಹ್ನ. ವಿಮಲಮ್ಮ ನಮ್ಮೂರಿನ ಸಣ್ಣ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ವೇಟಿಂಗ್ ರೂಮಲ್ಲಿ ಕುಳಿತಿದ್ರು. ಆ ಆಸ್ಪತ್ರೆಯ ವಾತಾವರಣ ತುಂಬ ಗಜಿಬಿಜಿಯಿಂದ ಕೂಡಿತ್ತು. ಜನಗಳ ಓಡಾಟ ಹೆಚ್ಚಾಗಿತ್ತು. ವಿಮಲಮ್ಮ ಅಲ್ಲಿನ ಆ ಹಳೆಯ ಕುರ್ಚಿಯ ಮೇಲೆ ಸುಮ್ಮನೆ ಕುಳಿತು ಏನನ್ನೋ ಯೋಚಿಸಿದ್ರು. ಅವರ ಸುತ್ತಮುತ್ತ ಎಷ್ಟೇ ಸದ್ದಿದ್ರೂ ವಿಮಲಮ್ಮ ಮಾತ್ರ ಯಾವುದೋ ಆಳವಾದ ಚಿಂತನೆಯಲ್ಲಿದ್ದರು. ಆಸ್ಪತ್ರೆಯ ಆ ವಾಸನೆ ಮತ್ತು ರೋಗಿಗಳ ಆರ್ತನಾದ ಅವರ ಮನಸ್ಸಿನ ಮೇಲೆ ಯಾವುದೋ ಪರಿಣಾಮವನ್ನು ಬೀರಲಿಲ್ಲ. ಏಕೆಂದರೆ ಅವರ ಒಳಗಿನ ನೋವು ಅದಕ್ಕಿಂತಲೂ ಹೆಚ್ಚಾಗಿತ್ತು. ವಿಮಲಮ್ಮನ ಮುಖವನ್ನು ನೋಡಿದರೆ ಅವರು ಎಷ್ಟೊಂದು ದಣಿದಿದ್ದಾರೆ ಎಂದು ಯಾರಿಗಾದರೂ ಸುಲಭವಾಗಿ ತಿಳಿಯುತ್ತಿತ್ತು. ಅವರ ಕಣ್ಣಿನ ಕೆಳಗೆ ಬ್ಲ್ಯಾಕ್ ಸರ್ಕಲ್ ಮೂಡಿದ್ವು. ಮುಖದ ಮೇಲಿನ ಸುಕ್ಕುಗಳು ಅವರು ಅನುಭವಿಸಿದ ಕಷ್ಟದ ಕಥೆಯನ್ನು ಹೇಳ್ತಿದ್ವು. ಆದರೆ ಆಶ್ಚರ್ಯವೆಂದರೆ ಅವರ ಮುಖದಲ್ಲಿ ಒಂದು ರೀತಿಯ ವಿಚಿತ್ರವಾದ ಶಾಂತಿ ಇತ್ತು. ಎಷ್ಟೇ ಸಂಕಟವಿದ್ದರೂ ಅದನ್ನು ಹೊರಹಾಕದೆ ಮೌನವಾಗಿ ನುಂಗುವ ಕಲೆ ಅವರನ್ನು ಸಿದ್ಧಿಸಿತ್ತು. ಅವರ ಮನಸ್ಸು ಶಾಂತವಾಗಿದ್ದರೂ ಯಾವುದೋ ದೊಡ್ಡ ಬಿರುಗಾಳಿ ಬರುವ ಮುನ್ಸೂಚನೆ ಅವರಿಗೆ ಸಿಕ್ಕಂತಾಗಿತ್ತು. ಹೀಗೆ ಕುಳಿತಿರುವಾಗ ಅಚಾನಕ್ಕಾಗಿ ಅವರ ಸೀರೆಯ ಸೆರಗಿನಲ್ಲಿದ್ದ ಹಳೆಯ ಮೊಬೈಲ್ ಫೋನ್ ಜೋರಾಗಿ ರಿಂಗಣಿಸಲು ಶುರು ಮಾಡಿತು. ಅದು ಅವರ ಒಬ್ಬಳೆ ಮಗಳಾದ ನೇತ್ರಳ ಫೋನ್ ಆಗಿತ್ತು. ವಿಮಲಮ್ಮ ತುಂಬ ಆಸೆಯಿಂದ ಫೋನ್ ಎತ್ತಿ ಹೇಳಮ್ಮ ನೇತ್ರ ಎಂದರು. ಆದರೆ ಆ ಕಡೆಯಿಂದ ಬಂದ ನೇತ್ರಳ ಧ್ವನಿ ಮಾತ್ರ ವಿಚಿತ್ರವಾಗಿತ್ತು. ಅದರಲ್ಲಿ ತಾಯಿಯ ಮೇಲಿನ ಪ್ರೀತಿಯಾಗಲಿ ಅಥವಾ ಕಾಳಜಿಯಾಗಲಿ ಸ್ವಲ್ಪವೂ ಇರಲಿಲ್ಲ. ನೇತ್ರಳ ಧ್ವನಿ ಎಷ್ಟೊಂದು ತಣ್ಣಗಿತ್ತು ಮತ್ತು ಒರಟಾಗಿತ್ತು ಎಂದರೆ ಕೇಳುವವರಿಗೆ ಮೈ ಜುಮ್ ಎನ್ನುವಂತಿತ್ತು. ಅವಳು ನೇರವಾಗಿ ವಿಷಯಕ್ಕೆ ಬಂದಳು. ನೇತ್ರ ಫೋನ್ನಲ್ಲಿ ಹೀಗೆ ಹೇಳಿದ್ಲು, ಅಮ್ಮ ಕೇಳು, ನಾನು ಮತ್ತು ನನ್ನ ಗಂಡ ವಿನಯ್ ನಾಳೆ ಲಂಡನ್ ಹೋಗ್ತಿದ್ದೇವೆ. ಅಲ್ಲಿ ನಮಗೆ ಒಂದು ದೊಡ್ಡ ಬಿಸ್ನೆಸ್ ವ್ಯವಹಾರವಿದೆ. ಅದಕ್ಕಾಗಿ ನಮಗೆ ತುಂಬ ಹಣದ ಅಗತ್ಯವಿದೆ. ಅದಕ್ಕೆ ನಾನು ಏನು ಮಾಡಿದ್ದೇನೆ ಎಂದರೆ, ಹಳ್ಳಿಯಲ್ಲಿರುವ ನಮ್ಮ ಆ ಹಳೆಯ ಮನೆ ಮತ್ತು ಅಪ್ಪ ತುಂಬ ಇಷ್ಟಪಟ್ಟು ಓಡಿಸುತ್ತಿದ್ದ ಆ ಹಳೆಯ ಜೀಪ್ ಇದೆಯಲ್ಲ, ಅವೆರಡನ್ನು ನಾನು ಈಗಾಗಲೇ ಮಾರಿಬಿಟ್ಟಿದ್ದೇನೆ. ನಮಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು, ಆದರೆ ಬೇರೆ ದಾರಿ ಇರಲಿಲ್ಲ. ಇಷ್ಟನ್ನೇ ಹೇಳಿ ವಿಮಲಮ್ಮ ಏನಾದರೂ ಮಾತನಾಡುವ ಮುಂಚೆಯೇ ಅವಳು ಫೋನ್ ಕಟ್ ಮಾಡಿಬಿಟ್ಲು. ವಿಮಲಮ್ಮ ಆ ಕಡೆ ಫೋನ್ ಕಟ್ ಆದ ಸದ್ದು ಕೇಳುತ್ತಾ ಹಾಗೆಯೇ ಮೌನವಾಗಿ ಕುಳಿತು ಬಿಟ್ರು. ಅವರಿಗೆ ಹಳೆಯ ನೆನಪುಗಳೆಲ್ಲ ಕಣ್ಣ ಮುಂದೆ ಸಾಲಾಗಿ ಬರತೊಡಗಿದವು. ಈ ನೇತ್ರಳನ್ನು ಅವರು ಬರೋಬ್ಬರಿ 45 ವರ್ಷಗಳ ಕಾಲ ಎಷ್ಟು ಮುದ್ದಾಗಿ ಸಾಕಿ ಬೆಳೆಸಿದ್ದರು. ಅವಳಿಗೆ ಒಂದು ಸಣ್ಣ ಜ್ವರ ಬಂದರೆ ಸಾಕು, ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದರು. ನೇತ್ರಳ ಪ್ರತಿಯೊಂದು ಆಸೆಗಳನ್ನು ಪೂರೈಸಲು ಅವರು ಮತ್ತು ಅವರ ಪತಿ ರಮೇಶ್ ರಾವ್ ಎಷ್ಟೊಂದು ಕಷ್ಟಪಟ್ಟಿದ್ರು. ಅವಳಿಗಾಗಿ ಅವರು ತಮ್ಮ ಎಷ್ಟೋ ಆಸೆಗಳನ್ನು ಬದಿಗೊತ್ತಿದ್ದರು. ತಮಗಾಗಿ ಒಂದು ಹೊಸ ಬಟ್ಟೆಯನ್ನು ಕೊಂಡುಕೊಳ್ಳದೆ ಮಗಳಿಗೆ ಬೇಕಾದ್ದನ್ನು ಕೊಡಿಸಿದ್ದರು. ಆದರೆ ಇಂದು ಅದೇ ಮಗಳು ತನ್ನ ಹೆತ್ತ ತಾಯಿಯನ್ನು ಕಸದಂತೆ ಯಾವುದೋ ಬೆಲೆಯಿಲ್ಲದ ವಸ್ತು ಎಂಬಂತೆ ಬೀದಿಯಲ್ಲಿ ಬಿಟ್ಟು ಹೋಗಿದ್ದಾಳೆ. ವಿಮಲಮ್ಮನಿಗೆ ಆ ಕ್ಷಣದಲ್ಲಿ ಎಷ್ಟೊಂದು ನೋವಾಯಿತೆಂದರೆ ಅದನ್ನು ವಿವರಿಸಲು ಪದಗಳೇ ಸಾಲದು. ಆದರೆ ಆಶ್ಚರ್ಯವೆಂದರೆ ಈ ಬಾರಿ ವಿಮಲಮ್ಮನ ಕಣ್ಣಿನಲ್ಲಿ ಹನಿ ನೀರು ಇರಲಿಲ್ಲ.
ಬಹುಶಃ ಅವರ ಕಣ್ಣೀರೆಲ್ಲ ಬತ್ತಿ ಹೋಗಿರಬೇಕು, ಅಥವಾ ಮಗಳ ಇಂಥ ವರ್ತನೆಯನ್ನು ನೋಡಿ ಅವರ ಮನಸ್ಸು ಗಟ್ಟಿಯಾಗಿರಬೇಕು. ಅವರು ಕೇವಲ ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟರು ಮತ್ತು ಅವರ ತುಟಿಯ ಮೇಲೆ ಒಂದು ಸಣ್ಣ ಕಿರುನಗೆ ಮೂಡಿತು. ಆ ನಗೆಯಲ್ಲಿ ನೋವಿಗಿಂತ ಹೆಚ್ಚಾಗಿ ಏನೋ ಒಂದು ಗುಟ್ಟು ಅಡಗಿರುವಂತೆ ಕಾಣುತ್ತಿತ್ತು. ನೇತ್ರ ಮತ್ತು ಅವಳ ಗಂಡ ವಿನಯ್ಗೆ ಒಂದು ವಿಷಯ ಮಾತ್ರ ಖಂಡಿತವಾಗಿಯೂ ತಿಳಿದಿರಲಿಲ್ಲ. ವಿಮಲಮ್ಮನ ಹತ್ತಿರ ಅಂತಹ ಒಂದು ದೊಡ್ಡ ರಹಸ್ಯವಿತ್ತು. ಅದರ ಬಗ್ಗೆ ಅವರು ಕನಸಿನಲ್ಲೂ ಯೋಚಿಸಲು ಸಾಧ್ಯವಿರಲಿಲ್ಲ. ಆ ಆಸ್ತಿ ಎಷ್ಟೊಂದು ದೊಡ್ಡದಿತ್ತು ಎಂದರೆ, ನೇತ್ರ ಮಾರಾಟ ಮಾಡಿದ ಮನೆ ಮತ್ತು ಜೀಪ್ ಅದರ ಮುಂದೆ ಕೇವಲ ಒಂದು ಸಾಸಿವೆ ಕಾಳಿನಷ್ಟಿತ್ತು. ವಿಮಲಮ್ಮನ ಪತಿ ರಮೇಶ್ ರಾವ್ ಅವರು ತೀರಿ ಹೋಗಿ ಕೇವಲ 6 ತಿಂಗಳಷ್ಟೇ ಆಗಿತ್ತು. ರಮೇಶ್ ರಾವ್ ಅವರು ಸರಳ ಜೀವನ ನಡೆಸುತ್ತಿದ್ದರೂ ಅವರು ತುಂಬ ದೂರದೃಷ್ಟಿ ಹೊಂದಿದ ವ್ಯಕ್ತಿಯಾಗಿದ್ದರು. ಅವರು ಹೋದ ಆ ದಿನ ವಿಮಲಮ್ಮನಿಗೆ ಇನ್ನೂ ನೆನಪಿದೆ. ಪ್ರತಿದಿನದಂತೆ ಅವರಿಬ್ಬರು ಬೆಳಿಗ್ಗೆ ಅಡುಗೆ ಮನೆಯಲ್ಲಿ ಕುಳಿತು ಬಿಸಿ ಬಿಸಿ ಚಹಾ ಮತ್ತು ಪರೋಟ ತಿನ್ನುತ್ತಾ ಹರಟೆ ಹೊಡೆಯುತ್ತಿದ್ದರು. ರಮೇಶ್ ರಾವ್ ಅವರು ತಮಾಷೆ ಮಾಡುತ್ತಾ ನಗುತ್ತಿದ್ದರು. ಆದರೆ ಅಚಾನಕ್ಕಾಗಿ ಅವರಿಗೆ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತು. ಅದು ತೀವ್ರವಾದ ಹೃದಯಾಘಾತವಾಗಿತ್ತು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮೊದಲೇ ಅವರು ವಿಮಲಮ್ಮನ ಕೈಯಲ್ಲೇ ಪ್ರಾಣ ಬಿಟ್ಟಿದ್ದರು. ಅವರ ಸಾವಿನ ನಂತರ ವಿಮಲಮ್ಮ ಒಂಟಿಯಾದಾಗ ಮಗಳು ನೇತ್ರ ಪದೇ ಪದೇ ಮನೆಗೆ ಬರಲು ಶುರು ಮಾಡಿದ್ದಳು. ವಿಮಲಮ್ಮನಿಗೆ ಆಗ ಏನನ್ನಿಸಿತು ಎಂದರೆ, ನನ್ನ ಮಗಳು ನನ್ನನ್ನು ನೋಡಿಕೊಳ್ಳಲು ಬರುತ್ತಿದ್ದಾಳೆ, ಅವಳಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು. ಆದರೆ ನೇತ್ರಳ ಉದ್ದೇಶವೇ ಬೇರೆಯಾಗಿತ್ತು. ಅವಳು ತಂದೆಯ ಅಂತ್ಯಕ್ರಿಯೆಯ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ಲು. ಅಮ್ಮನನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತಿದ್ಲು ಮತ್ತು ಅವರ ಆರೋಗ್ಯ ಸರಿಯಿಲ್ಲ ಎಂದು ಪದೇ ಪದೇ ವೈದ್ಯರ ಹತ್ತಿರ ತಪಾಸಣೆ ಕರೆದೊಯ್ಯುತ್ತಿದ್ದಳು. ವಿಮಲಮ್ಮ ಇವೆಲ್ಲವನ್ನು ಮಗಳ ಕಾಳಜಿ ಎಂದು ಭಾವಿಸಿದ್ದರು. ರಮೇಶ್ ರಾವ್ ಮತ್ತು ವಿಮಲಮ್ಮ ಇಬ್ಬರೂ ಸೇರಿ ಎಷ್ಟೊಂದು ವರ್ಷಗಳ ಕಾಲ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿದ ಹಣದಿಂದ ಆ ಹಳೆಯ ಮನೆಯನ್ನು ಖರೀದಿಸಿದ್ದರು. ಆ ಮನೆ ವಿಮಲಮ್ಮನಿಗೆ ಕೇವಲ ಒಂದು ಕಟ್ಟಡವಾಗಿರಲಿಲ್ಲ, ಅದೊಂದು ದೇವಸ್ಥಾನದಂತಿತ್ತು. ಅಲ್ಲಿ ಅವರ ಜೀವನದ ಪ್ರತಿ ಸುಂದರ ಕ್ಷಣಗಳ ನೆನಪಿತ್ತು. ಪ್ರತಿ ಬೇಸಿಗೆಯ ರಜೆಯಲ್ಲಿ ನೇತ್ರ ಚಿಕ್ಕವಳಿದ್ದಾಗ ಅಲ್ಲಿಗೆ ಹೋಗಿ ಎಷ್ಟೊಂದು ಆಟವಾಡುತ್ತಿದ್ಲು. ಅಲ್ಲಿನ ಮಾವಿನ ಮರದ ಕೆಳಗೆ ಕುಳಿತು ಕಥೆಗಳನ್ನು ಹೇಳುತ್ತಿದ್ದ ನೆನಪುಗಳು ಇನ್ನೂ ಹಸಿರಾಗಿದ್ದವು. ಆದರೆ ನೇತ್ರಳಿಗೆ ಮಾತ್ರ ಆ ಪವಿತ್ರವಾದ ಜಾಗ ಕೇವಲ ಹಣಕ್ಕಾಗಿ ಮಾರಾಟ ಮಾಡುವ ಒಂದು ವಸ್ತು ಎಂಬಂತೆ ಕಾಣುತ್ತಿತ್ತು. ತಂದೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಆ ಹಳೆಯ ಮಹೇಂದ್ರ ಜೀಪ್ ಕೂಡ ಅವಳ ಕಣ್ಣಿಗೆ ಕೇವಲ ಗುಜರಿ ಸಾಮಾನು ಎನಿಸಿತ್ತು. ನೇತ್ರ ಫೋನ್ ಕಟ್ ಮಾಡಿದಾಗ ವಿಮಲಮ್ಮ ಇನ್ನೂ ಆ ಕ್ಲಿನಿಕ್ನ ಹಳೆಯ ಹಸಿರು ಪ್ಲಾಸ್ಟಿಕ್ ಕುರ್ಚಿಯ ಮೇಲೆ ಕುಳಿತಿದ್ರು. ಆಗ ಅವರಿಗೆ ಒಂದು ವಿಷಯ ನೆನಪಿಗೆ ಬಂತು. ಪತಿಯ ಸಾವಿನ ದುಃಖದಲ್ಲಿ ಮತ್ತು ಸಂಪ್ರದಾಯಗಳ ಗಡಿಬಿಡಿಯಲ್ಲಿ ಅವರು ಆ ವಿಷಯವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ರು. ರಮೇಶ್ ರಾವ್ ಅವರು ತೀರಿ ಹೋಗುವ ಕೇವಲ 3 ದಿನಗಳ ಮೊದಲು ವಿಮಲಮ್ಮನಿಗೆ ಒಂದು ಹಳೆಯ ಹಳದಿ ಬಣ್ಣದ ಲಕೋಟೆಯನ್ನು ನೀಡಿದ್ದರು. ಅದನ್ನು ಕೊಡುವಾಗ ಅವರು ತುಂಬ ಗಂಭೀರವಾಗಿ ಒಂದು ಮಾತು ಹೇಳಿದ್ದರು. ವಿಮಲ, ಈ ಲಕೋಟೆಯನ್ನು ನನ್ನ ಬೀರುವಿನ ಡ್ರಾಯರ್ನಲ್ಲಿ ಯಾರಿಗೂ ತಿಳಿದಂತೆ ಅಡಗಿಸಿಡು. ಒಂದು ವೇಳೆ ನನಗೆ ಏನಾದರೂ ಆದರೆ ನೀನು ಇದನ್ನು ತಕ್ಷಣವೇ ತೆರೆಯಬೇಡ. ಯಾವಾಗ ನಿನಗೆ ಮಾನಸಿಕವಾಗಿ ಧೈರ್ಯ ಬರುತ್ತದೆ ಮತ್ತು ಈ ಸತ್ಯವನ್ನು ತಿಳಿಯಲು ನೀನು ಸಿದ್ಧಳಿದ್ದೀಯಾ ಎಂದು ನಿನಗೆ ಅನ್ನಿಸುತ್ತದೆಯೋ ಅಂದು ಮಾತ್ರ ಇದನ್ನು ತೆರೆದು ನೋಡು ಎಂದು ರಮೇಶ್ ರಾವ್ ಹೇಳಿದ್ದರು. ವಿಮಲಮ್ಮ ಡಾಕ್ಟರ್ ರೂಮಿನಿಂದ ಹೊರಬಂದಾಗ ಡಾಕ್ಟರ್ ಹೇಳಿದರು, ಅಮ್ಮ, ನಿಮಗೆ ಯಾವುದೇ ತೊಂದರೆ ಇಲ್ಲ, ನೀವು ಆರೋಗ್ಯವಾಗಿದ್ದೀರಿ, ನಿಮಗೆ ಕೇವಲ ಸ್ವಲ್ಪ ವಿಶ್ರಾಂತಿಯ ಮತ್ತು ಒಳ್ಳೆಯ ಊಟದ ಅಗತ್ಯವಿದೆ ಅಷ್ಟೇ ಎಂದರು. ಈಗ ವಿಮಲಮ್ಮನ ಹತ್ತಿರ ಸ್ವಂತ ಗಾಡಿ ಇರಲಿಲ್ಲ, ಯಾಕೆಂದರೆ ಮಗಳು ಜೀಪನ್ನು ಮಾರಿಬಿಟ್ಟಿದ್ದಳು. ಅವರು ಮೌನವಾಗಿ ಬಸ್ ನಿಲ್ದಾಣದ ಕಡೆ ಹೆಜ್ಜೆ ಹಾಕತೊಡಗಿದರು. ಬಸ್ಸಿಗಾಗಿ ಕಾಯುತ್ತಿರುವಾಗ ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇತ್ತು. ಮಗಳು ನೇತ್ರ ಅಂದುಕೊಂಡಿದ್ದಾಳೆ, ಅಮ್ಮನನ್ನು ದರಿದ್ರಳನ್ನಾಗಿ ಮಾಡಿ ಬೀದಿಗೆ ತಳ್ಳಿದ್ದೇನೆ ಎಂದು. ಆದರೆ ಅವಳಿಗೆ ಏನು ಗೊತ್ತು, ರಮೇಶ್ ರಾವ್ ಅವರು ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಒಂದು ಹೆಜ್ಜೆ ಮುಂದೆ ಯೋಚಿಸುತ್ತಿದ್ದರು ಎಂಬುದು. ಅವರು ವಿಮಲಮ್ಮನ ಭವಿಷ್ಯದ ಬಗ್ಗೆ ಮೊದಲೇ ಎಲ್ಲವನ್ನೂ ವ್ಯವಸ್ಥೆ ಮಾಡಿದ್ದರು. ಮನೆಗೆ ತಲುಪಿದ ತಕ್ಷಣ ವಿಮಲಮ್ಮ ಯಾರನ್ನೂ ಮಾತಾಡಿಸದೆ ನೇರವಾಗಿ ತಮ್ಮ ಕೋಣೆಗೆ ಹೋದರು. ಬಿರುವಿನ ಆ ಹಳೆಯ ಡ್ರಾಯರ್ ತೆರೆದಾಗ ಅದೇ ಹಳದಿ ಲಕೋಟೆ ಅಲ್ಲಿ ಸುರಕ್ಷಿತವಾಗಿತ್ತು. ಅದನ್ನು ಕೈಗೆತ್ತಿಕೊಂಡಾಗ ವಿಮಲಮ್ಮನ ಕೈಗಳು ಸ್ವಲ್ಪ ನಡುಗುತ್ತಿದ್ದವು. ಅವರ ಹೃದಯದ ಬಡಿತ ಜೋರಾಗಿತ್ತು. ಆ ಲಕೋಟೆಯ ಒಳಗೆ ತುಂಬ ಕಾಗದ ಪತ್ರಗಳಿದ್ದವು. ರಮೇಶ್ ರಾವ್ ಅವರು ಅವುಗಳ ಮೇಲೆ ವಿಮಲಮ್ಮನ ಹೆಸರನ್ನು ತುಂಬ ಸುಂದರವಾಗಿ ಸ್ಪಷ್ಟವಾಗಿ ಬರೆದಿದ್ದರು. ಈಗ ಸಂಜೆಯಾಗುತ್ತಿತ್ತು. ಮನೆಯಲ್ಲಿನ ಆ ಒಂಟಿತನದ ಭಯದ ಛಾಯೆ ಈಗ ಸ್ವಲ್ಪ ಕಡಿಮೆಯಾದಂತೆ ಅನ್ನಿಸುತ್ತಿತ್ತು. ವಿಮಲಮ್ಮ ಆ ಲಕೋಟೆಯನ್ನು ತುಂಬ ಜಾಗರೂಕತೆಯಿಂದ ತೆರೆದರು. ಅದರ ಒಳಗಿದ್ದ ವಿಷಯಗಳನ್ನು ನೋಡಿದಾಗ ಅವರಿಗೆ ಒಂದು ಕ್ಷಣ ಉಸಿರು ಕಟ್ಟಿದಂತಾಯಿತು. ಅದರಲ್ಲಿ ಬರೀ ಕಾಗದಗಳಿರಲಿಲ್ಲ, ಅವು ಕಾನೂನುಬದ್ಧ ಆಸ್ತಿ ಪತ್ರಗಳು, ಜಮೀನಿನ ಪತ್ರಗಳು, ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ ಸರ್ಟಿಫಿಕೇಟ್ಗಳು ಮತ್ತು ರಮೇಶ್ ರಾವ್ ಅವರು ವಿಮಲಮ್ಮನಿಗಾಗಿ ಬರೆದಿದ್ದ ಒಂದು ಪತ್ರವಿತ್ತು.
ಆ ಪತ್ರದಲ್ಲಿ ರಮೇಶ್ ರಾವ್ ಹೀಗೆ ಬರೆದಿದ್ದರು: ನನ್ನ ಪ್ರೀತಿಯ ವಿಮಲಾ, ನೀನು ಯಾವತ್ತೂ ಹಣದ ಬಗ್ಗೆ ಚಿಂತೆ ಮಾಡಬಾರದು ಎಂಬುದು ನನ್ನ ಆಸೆಯಾಗಿತ್ತು. ಅದಕ್ಕಾಗಿಯೇ ನಾನು ಈ ರಹಸ್ಯವನ್ನು ನಿನ್ನಿಂದ ಮುಚ್ಚಿಟ್ಟಿದ್ದೆ. ಕಳೆದ ಅನೇಕ ವರ್ಷಗಳಲ್ಲಿ ರಮೇಶ್ ರಾವ್ ಅವರು ತಮ್ಮ ಉಳಿತಾಯದ ಹಣವನ್ನೆಲ್ಲ ಕೇವಲ ಒಂದೇ ಜಾಗದಲ್ಲಿ ಹೂಡಿಕೆ ಮಾಡಿರಲಿಲ್ಲ. ಅವರು ಬೇರೆ ಬೇರೆ ಕಡೆ ಜಮೀನುಗಳನ್ನು ಕೊಂಡಿದ್ದರು ಮತ್ತು ಸಣ್ಣ ಸಣ್ಣ ಬಿಸ್ನೆಸ್ಗಳಲ್ಲಿ ಹಣ ಹೂಡಿದ್ದರು. ಅವರ ಹತ್ತಿರ ಕೇವಲ ಆ ಹಳೆಯ ಮನೆ ಮಾತ್ರ ಇರಲಿಲ್ಲ. ವಿಮಲಮ್ಮನಿಗೆ ಆಶ್ಚರ್ಯವಾಯಿತು. ಅವರ ಹೆಸರಿನಲ್ಲಿ ಇನ್ನೂ 6 ದೊಡ್ಡ ಜಮೀನುಗಳಿದ್ದವು. ಅಷ್ಟೇ ಅಲ್ಲ, ನಗರದ ಮಧ್ಯಭಾಗದಲ್ಲಿದ್ದ ಆ 20 ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ಟಡ ಕೂಡ ಅವರದ್ದೇ ಆಗಿತ್ತು. ಆಶ್ಚರ್ಯದ ವಿಷಯವೇನೆಂದರೆ, ಅದೇ ಕಟ್ಟಡದಲ್ಲಿ ನೇತ್ರ ಮತ್ತು ವಿನಯ್ ಬಾಡಿಗೆ ಇರುತ್ತಿದ್ದರು. ಅಷ್ಟೇ ಅಲ್ಲದೆ 3 ದೊಡ್ಡ ಕಂಪನಿಗಳಲ್ಲಿ ರಮೇಶ್ ರಾವ್ ಅವರ ಪಾಲುದಾರಿಕೆಯೂ ಇತ್ತು. ಆ ಆಸ್ತಿಯ ಒಟ್ಟು ಬೆಲೆಯನ್ನು ಲೆಕ್ಕ ಹಾಕಿದರೆ ವಿಮಲಮ್ಮನಿಗೆ ತಲೆ ತಿರುಗಿದಂತಾಯಿತು. ಪತ್ರದ ಕೊನೆಯಲ್ಲಿ ರಮೇಶ್ ರಾವ್ ಹೀಗೆ ಬರೆದಿದ್ರು: ನನ್ನ ಜೀವವೇ, ನೀನು ಯಾವಾಗಲೂ ಶ್ರೀಮಂತಳಾಗಿಯೇ ಇದ್ದೆ, ಆದರೆ ಈಗ ಕಾಗದದ ಮೇಲೆಯೂ ನೀನು ಅಧಿಕೃತವಾಗಿ ಶ್ರೀಮಂತಳು. ಆ ಕಾಗದಗಳನ್ನು ಹಿಡಿದ ವಿಮಲಮ್ಮನ ಕೈಗಳು ನಡುಗುತ್ತಿದ್ದವು. ನಗರದ ಬೇರೆ ಬೇರೆ ಬಡಾವಣೆಗಳಲ್ಲಿ ಮನೆಗಳು, ಸಿಟಿಯ ಮಧ್ಯದಲ್ಲಿ ಒಂದು ದೊಡ್ಡ ಫ್ಲ್ಯಾಟ್, ಸಮುದ್ರ ತೀರದಲ್ಲಿ ಒಂದು ಪುಟ್ಟ ಹೋಟೆಲ್, ಎಲ್ಲವೂ ಅವರದ್ದೇ ಆಗಿತ್ತು. ರಮೇಶ್ ರಾವ್ ಕಳೆದ 10 ವರ್ಷಗಳಿಂದ ನೇತ್ರ ಇರುತ್ತಿದ್ದ ಆ ದೊಡ್ಡ ಬಿಲ್ಡಿಂಗ್ನ ರಹಸ್ಯ ಮಾಲೀಕರಾಗಿದ್ದರು. ಆದರೆ ಅವರು ಇದನ್ನು ಯಾರ ಮುಂದೆಯೂ ಹೇಳಿಕೊಂಡಿರಲಿಲ್ಲ. ಇದೆಲ್ಲವನ್ನು ಒಂದು ಕಂಪನಿಯ ಹೆಸರಿನಲ್ಲಿ ಅವರು ನೋಂದಾಯಿಸಿದ್ದರು ಮತ್ತು ಆ ಕಂಪನಿಗೆ ವಿಮಲಮ್ಮನೇ ಏಕೈಕ ವಾರಸುದಾರರಾಗಿದ್ದರು. ಬ್ಯಾಂಕ್ ಖಾತೆಗಳಲ್ಲಂತೂ ಎಣಿಕೆಗೂ ಸಿಗದಷ್ಟು ಹಣವಿತ್ತು. ವಿಮಲಮ್ಮ ಯೋಚಿಸಿದರು. ರಮೇಶ್ ರಾವ್ ಅವರು 40 ವರ್ಷಗಳ ಕಾಲ ಬಸ್ ಡ್ರೈವರ್ ಆಗಿ ಕೆಲಸ ಮಾಡಿದ್ದರು. ಆದರೆ ಅವರು ಹಣವನ್ನು ಹೇಗೆ ಬೆಳೆಸಬೇಕು ಎಂಬ ವಿಷಯದಲ್ಲಿ ತುಂಬ ಬುದ್ಧಿವಂತರಾಗಿದ್ದರು. ಪತ್ರದಲ್ಲಿ ರಮೇಶ್ ರಾವ್ ಅವರು ಈ ಹಣವನ್ನು ಯಾಕೆ ಕಾಪಾಡಿಕೊಂಡಿದ್ದರು ಎಂಬ ಕಾರಣವನ್ನು ವಿವರಿಸಿದ್ದರು. ಅವರಿಗೆ ವಿಮಲಮ್ಮ ಹಣದ ಬಗ್ಗೆ ಅಥವಾ ಆಸ್ತಿಯ ಸುರಕ್ಷತೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಇಷ್ಟವಿರಲಿಲ್ಲ. ಅತಿ ಮುಖ್ಯವಾಗಿ ಮಗಳು ನೇತ್ರಳಿಗೆ ತಮ್ಮ ಅಸಲಿ ಆಸ್ತಿಯ ಬಗ್ಗೆ ತಿಳಿಯುವುದು ಅವರಿಗೆ ಇಷ್ಟವಿರಲಿಲ್ಲ. ಒಂದು ವೇಳೆ ನೇತ್ರಳಿಗೆ ತನ್ನ ತಂದೆ ಇಷ್ಟೊಂದು ಶ್ರೀಮಂತ ಎಂದು ಮೊದಲೇ ತಿಳಿದಿದ್ದರೆ ಅವಳ ವರ್ತನೆ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತಿತ್ತು ಎಂದು ರಮೇಶ್ ರಾವ್ ಅವರಿಗೆ ಮೊದಲೇ ತಿಳಿದಿತ್ತು. ಅವರು ಬಯಸಿದ್ದು ನೇತ್ರ ತನ್ನನ್ನು ಪ್ರೀತಿಸಬೇಕು ಎಂದು, ತನ್ನ ಹಣವನ್ನಲ್ಲ. ಪತ್ರದಲ್ಲಿ ರಮೇಶ್ ರಾವ್ ಅವರು ಈ ಹಣವನ್ನು ಯಾಕೆ ಕಾಪಾಡಿಕೊಂಡಿದ್ದರು ಎಂಬ ಕಾರಣವನ್ನು ವಿವರಿಸಿದ್ದರು. ಅವರಿಗೆ ವಿಮಲಮ್ಮ ಹಣದ ಬಗ್ಗೆ ಅಥವಾ ಆಸ್ತಿಯ ಸುರಕ್ಷತೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಇಷ್ಟವಿರಲಿಲ್ಲ. ಅತಿ ಮುಖ್ಯವಾಗಿ ಮಗಳು ನೇತ್ರಳಿಗೆ ತಮ್ಮ ಅಸಲಿ ಆಸ್ತಿಯ ಬಗ್ಗೆ ತಿಳಿಯುವುದು ಅವರಿಗೆ ಇಷ್ಟವಿರಲಿಲ್ಲ. ಒಂದು ವೇಳೆ ನೇತ್ರಳಿಗೆ ತನ್ನ ತಂದೆ ಇಷ್ಟೊಂದು ಶ್ರೀಮಂತ ಎಂದು ಮೊದಲೇ ತಿಳಿದಿದ್ದರೆ ಅವಳ ವರ್ತನೆ ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತಿತ್ತು ಎಂದು ರಮೇಶ್ ರಾವ್ ಅವರಿಗೆ ಮೊದಲೇ ತಿಳಿದಿತ್ತು. ಅವರು ಬಯಸಿದ್ದು ನೇತ್ರ ತನ್ನನ್ನು ಪ್ರೀತಿಸಬೇಕು ಎಂದು, ತನ್ನ ಹಣವನ್ನಲ್ಲ. ಇದೆಲ್ಲವನ್ನು ನೆನೆದಾಗ ವಿಮಲಮ್ಮನಿಗೆ ತುಂಬ ನಾಚಿಕೆ ಮತ್ತು ಬೇಸರವೆನಿಸಿತು. ಸ್ವಂತ ಮಗಳು ಅಮ್ಮನನ್ನು ಭಿಕ್ಷುಕಿಯಂತೆ ಭಾವಿಸಿ ಬೀದಿಗೆ ತಳ್ಳಿ ಹೋಗಿದ್ದಾಳೆ. ಆದರೆ ವಾಸ್ತವದಲ್ಲಿ ವಿಮಲಮ್ಮನ ಹತ್ತಿರ ಇಡೀ ಪ್ರಪಂಚದ ಶ್ರೀಮಂತಿಕೆ ಇತ್ತು. ಮರುದಿನ ಬೆಳಿಗ್ಗೆ ಬೇಗನೆ ನೇತ್ರ ಫೋನ್ ಮಾಡಿದ್ಲು. ಈ ಬಾರಿ ಅವಳ ಧ್ವನಿ ಸ್ವಲ್ಪ ಮೆತ್ತಗಾಗಿತ್ತು. ಆದರೆ ವಿಮಲಮ್ಮ ಈಗ ಎಚ್ಚೆತ್ತುಕೊಂಡಿದ್ದರು. ಮಗಳ ಈ ಹಠಾತ್ ಬದಲಾವಣೆಯ ಹಿಂದೆ ಏನೋ ಮಸಲತ್ತು ಇದೆ ಎಂದು ಅವರಿಗೆ ಅರ್ಥವಾಯಿತು. ನೇತ್ರ ಹೇಳಿದ್ಲು: ಅಮ್ಮ, ಆ ಮನೆ ಮತ್ತು ಜೀಪ್ ಮಾರಿದ ಹಣದಲ್ಲಿ ನಿನ್ನ ಪಾಲನ್ನು ನಾನು ನಿನ್ನ ಬ್ಯಾಂಕ್ ಅಕೌಂಟಿಗೆ ಹಾಕಿದ್ದೇನೆ. ನೇತ್ರ ಮುಂದುವರೆದು ಹೇಳಿದ್ಲು: ನಾನು ನಿನಗೆ 30% ಹಣವನ್ನು ಕೊಟ್ಟಿದ್ದೇನೆ. ನಮಗೆ ಲಂಡನ್ನಲ್ಲಿ ಬಿಸ್ನೆಸ್ ಶುರು ಮಾಡಲು ತುಂಬ ಹಣ ಬೇಕು. ಹಾಗಾಗಿ ನಾನು ಇಷ್ಟನ್ನೇ ಕೊಡಲು ಸಾಧ್ಯವಾಯಿತು. ವಿಮಲಮ್ಮ ಮನಸ್ಸಿನಲ್ಲೇ ನಕ್ಕರು. ತನ್ನದೇ ಆದ ಆಸ್ತಿಯನ್ನು ಮಾರಿ ಅದರಲ್ಲಿ ಕೇವಲ 30% ಹಣ ಕೊಟ್ಟು ನೇತ್ರ ತಾನು ದೊಡ್ಡ ಉಪಕಾರ ಮಾಡುತ್ತಿದ್ದೇನೆ ಎಂದು ತೋರಿಸಿಕೊಳ್ಳುತ್ತಿದ್ದಳು. ವಿಮಲಮ್ಮ ಅವರು ಹೋಗುವ ಸಮಯವನ್ನು ಕೇಳಿದರು. ನೇತ್ರ ಹೇಳಿದಳು: ನಾವು ಈ ಮಧ್ಯಾಹ್ನವೇ ಹೊರಡುತ್ತಿದ್ದೇವೆ. ಕನಿಷ್ಠ 6 ತಿಂಗಳುಗಳ ಕಾಲ ಅಲ್ಲೇ ಇರುತ್ತೇವೆ. ನಾವು ವಾಪಸ್ ಬಂದ ಮೇಲೆ ನಿನಗೆ ಒಂದು ಸಣ್ಣ ಫ್ಲ್ಯಾಟ್ ಹುಡುಕಲು ಸಹಾಯ ಮಾಡುತ್ತೇನೆ. ಮಗಳ ಈ ಸುಳ್ಳು ಕಾಳಜಿಯನ್ನು ನೋಡಿ ವಿಮಲಮ್ಮನಿಗೆ ಜೋರಾಗಿ ನಗು ಬಂತು. ಅವಳು ತನ್ನ ಅಮ್ಮನನ್ನು ಲೂಟಿ ಮಾಡಿದ್ದಾಳೆ, ಮನೆಯಿಂದ ಹೊರ ಹಾಕಿದ್ದಾಳೆ. ಇದೆಲ್ಲವನ್ನು ಮಾಡುತ್ತಿರುವುದು ಯಾವ ಲಂಡನ್ ಪ್ರವಾಸಕ್ಕಾಗಿ ಅಂದರೆ ಅದು ಬಹುಶಃ ಅವಳ ಜೀವನದ ನಾಶಕ್ಕೆ ದಾರಿಯಾಗಬಹುದು ಎಂದು ವಿಮಲಮ್ಮನಿಗೆ ಅನ್ನಿಸಿತು. ವಿಮಲಮ್ಮ ತಮ್ಮ ಆನ್ಲೈನ್ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿದಾಗ ನೇತ್ರ ಹಣ ಹಾಕಿದ್ದು ನಿಜವಾಗಿತ್ತು. ಆ ಹಣ ನೇತ್ರಳಿಗೆ ತುಂಬ ದೊಡ್ಡದು ಅಂತ ಅನ್ನಿಸಿರಬಹುದು. ಆದರೆ ವಿಮಲಮ್ಮನ ಹತ್ತಿರ ಇರುವ ಆಸ್ತಿಯ ಮುಂದೆ ಅದು ಕೇವಲ ಒಂದು ಜೋಕ್ ತರಹ ಇತ್ತು.
ನೇತ್ರ ಆ ಮನೆಯನ್ನು ತುಂಬ ಕಡಿಮೆ ಬೆಲೆಗೆ ಮಾರಿದ್ದಳು. ಬಹುಶಃ ಅವಳಿಗೆ ಬೇಗ ಹಣ ಬೇಕಿತ್ತು ಅಂದುಕೊಳ್ಳುತ್ತೇನೆ. ಅಂದು ಮಧ್ಯಾಹ್ನ ವಿಮಲಮ್ಮ ತಮ್ಮ ಕಿಟಕಿಯಿಂದ ನೋಡಿದಾಗ ನೇತ್ರ ಮತ್ತು ವಿನಯ್ ತಮ್ಮ ಸಾಮಾನುಗಳನ್ನು ಒಂದು ಟ್ಯಾಕ್ಸಿಗೆ ತುಂಬಿಸುತ್ತಿದ್ದರು. ವಿನಯ್ ಹತ್ತಿರ 2 ದೊಡ್ಡ ಸೂಟ್ಕೇಸ್ಗಳಿದ್ದವು ಮತ್ತು ನೇತ್ರ ಹತ್ತಿರ ಒಂದು ಬೆಲೆಬಾಳುವ ಬ್ಯಾಗ್ ಇತ್ತು. ಅವರಿಬ್ಬರು ನಗುತ್ತಾ ಪರಸ್ಪರ ಪ್ರೀತಿಯಿಂದ ಮಾತನಾಡುತ್ತಾ ಮುಂದಿನ ಪ್ಲಾನ್ ಮಾಡುತ್ತಿದ್ದರು. ಆದರೆ ಅವರು ಹೋಗುವಾಗ ಒಮ್ಮೆಯೂ ತಮ್ಮ ಅಮ್ಮನ ಕಿಟಕಿಯ ಕಡೆ ನೋಡಲಿಲ್ಲ ಅಥವಾ ಕನಿಷ್ಠ ಬರುತ್ತೇವೆ ಎಂದು ಕೂಡ ಹೇಳಿಲ್ಲ. ಟ್ಯಾಕ್ಸಿ ಹೊರಟು ಹೋದ ಮೇಲೆ ವಿಮಲಮ್ಮ ಅಡುಗೆ ಮನೆಯಲ್ಲಿ ಕುಳಿತು ನಿಧಾನವಾಗಿ ಚಹಾ ಕುಡಿಯುತ್ತಾ ರಮೇಶ್ ರಾವ್ ಅವರ ಎಲ್ಲ ಪತ್ರಗಳನ್ನು ಮೇಜಿನ ಮೇಲೆ ಹರಡಿಕೊಂಡರು. ಈಗ ಅವರು ಕೆಲವು ಗಟ್ಟಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿತ್ತು. ಅವರು ತಕ್ಷಣವೇ ತಮ್ಮ ಪರಿಚಯದ ವಕೀಲರಾದ ಮಿಸ್ಟರ್ ಶರ್ಮಾ ಅವರಿಗೆ ಫೋನ್ ಮಾಡಿ ಎಲ್ಲವನ್ನು ವಾಪಸ್ ಪಡೆಯಬಹುದಿತ್ತು. ಆದರೆ ಅವರ ಮನಸ್ಸಿನೊಳಗೆ ಏನೋ ಒಂದು ಧ್ವನಿ ಹೇಳುತ್ತಿತ್ತು, ಇದನ್ನು ಸರಿಪಡಿಸಲು ಇದಕ್ಕಿಂತ ಒಂದು ಉತ್ತಮ ಮತ್ತು ಮಗಳಿಗೆ ಪಾಠ ಕಲಿಸುವ ದಾರಿ ಇದೆ ಎಂದು. ಅವರು ವಕೀಲ ಶರ್ಮಾ ಅವರಿಗೆ ಫೋನ್ ಮಾಡಿದರು. ಮರುದಿನ ಬೆಳಿಗ್ಗೆ ವಕೀಲರ ಕಚೇರಿಗೆ ಹೋಗಲು ವಿಮಲಮ್ಮ ತುಂಬ ಅಚ್ಚುಕಟ್ಟಾಗಿ ಸಿದ್ಧವಾದರು. ಅವರು ತುಂಬ ಸುಂದರವಾದ ವೈನ್ ಬಣ್ಣದ ಸೀರೆಯನ್ನು ಉಟ್ಟಿದ್ದರು. ಇದನ್ನು ರಮೇಶ್ ರಾವ್ ಅವರು ತುಂಬ ಇಷ್ಟಪಡುತ್ತಿದ್ದರು. ವಿಮಲಮ್ಮ ಯಾವಾಗ ಈ ಸೀರೆಯನ್ನು ಉಡುತ್ತಿದ್ದರೋ ಆಗ ರಮೇಶ್ ರಾವ್, ನೀನು ದೇವತೆಯಂತೆ ಕಾಣುತ್ತಿದ್ದೀಯಾ ಎನ್ನುತ್ತಿದ್ದರು. ವಿಮಲಮ್ಮ ವಕೀಲರಿಗೆ ಆ ಎಲ್ಲ ಪತ್ರಗಳನ್ನು ತೋರಿಸಿದಾಗ ವಕೀಲ ಶರ್ಮಾ ಅವರ ಮುಖದ ಬಣ್ಣವೇ ಬದಲಾಗಿ ಹೋಯಿತು. ವಕೀಲರು ಹೇಳಿದರು, ರಮೇಶ್ ರಾವ್ ಅವರು ಎಂತಹ ಬುದ್ಧಿವಂತ ವ್ಯಕ್ತಿ, ಈ ಆಸ್ತಿ ನನ್ನ ಊಹೆಗೂ ಮೀರಿದ್ದಾಗಿದೆ ಎಂದು. ವಕೀಲರು ಎಲ್ಲ ಪತ್ರಗಳನ್ನು ಪರಿಶೀಲಿಸಿ ಕಾನೂನುಬದ್ಧವಾಗಿ ಎಲ್ಲವೂ ಸರಿಯಾಗಿದೆ ಮತ್ತು ವಿಮಲಮ್ಮನೇ ಈ ಎಲ್ಲ ಆಸ್ತಿಗಳ ನಿಜವಾದ ಮಾಲೀಕರು ಎಂದು ಖಚಿತಪಡಿಸಿದರು. ಅವರು ಇನ್ನೊಂದು ವಿಷಯವನ್ನು ಹೇಳಿದರು, ನೇತ್ರ ಆ ಹಳೆಯ ಮನೆಯನ್ನು ಮಾರಾಟ ಮಾಡಿದ್ದು ಕಾನೂನು ಬಾಹಿರ, ಏಕೆಂದರೆ ಆಕೆಗೆ ಅದನ್ನು ಮಾರುವ ಯಾವುದೇ ಅಧಿಕಾರವಿರಲಿಲ್ಲ. ವಕೀಲರು ತಕ್ಷಣವೇ ವಂಚನೆ ಕೇಸ್ ಹಾಕೋಣ ಎಂದು ಸಲಹೆ ನೀಡಿದರು. ಆದರೆ ವಿಮಲಮ್ಮ ಅದಕ್ಕೆ ಒಪ್ಪಲಿಲ್ಲ. ಅವರು ಹೇಳಿದರು, ನಾನು ಇದನ್ನು ಬೇರೆ ರೀತಿಯಲ್ಲಿ ಸರಿಪಡಿಸಲು ಬಯಸುತ್ತೇನೆ, ಸದ್ಯಕ್ಕೆ ಇದೆಲ್ಲವೂ ರಹಸ್ಯವಾಗಿ ಇರಲಿ. ವಿಮಲಮ್ಮನ ಪ್ಲಾನ್ ಏನಾಗಿತ್ತು ಅಂದರೆ, ವಕೀಲರು ಯಾರಿಗೂ ತಿಳಿಯದಂತೆ ಆ ಹಳೆಯ ಮನೆಯನ್ನು ವಾಪಸ್ ಪಡೆಯಬೇಕು ಮತ್ತು ಎಲ್ಲ ಆಸ್ತಿಗಳ ಮೇಲೆ ವಿಮಲಮ್ಮನ ಸಂಪೂರ್ಣ ಹತೋಟಿ ಇರಬೇಕು. ಮುಖ್ಯವಾಗಿ ನೇತ್ರ ಮತ್ತು ವಿನಯ್ ಇರುತ್ತಿದ್ದ ಆ ಬಿಲ್ಡಿಂಗ್ ಮೇಲೆ ವಿಮಲಮ್ಮನ ಹಿಡಿತವಿರಬೇಕೆಂದು ಅವರು ಹೇಳಿದರು. ಮುಂದಿನ ಕೆಲವು ವಾರಗಳು ವಿಮಲಮ್ಮನ ಜೀವನದಲ್ಲಿ ತುಂಬ ವಿಚಿತ್ರವಾಗಿದ್ದವು. ಹೊರಗಿನ ಪ್ರಪಂಚಕ್ಕೆ ಅವರು ಮಗಳಿಂದ ಕೈಬಿಡಲ್ಪಟ್ಟ ಒಬ್ಬ ಬಡ ವಿಧವೆಯಂತೆ ಕಾಣುತ್ತಿದ್ದರು. ಆದರೆ ರಹಸ್ಯವಾಗಿ ಅವರು ಕೋಟ್ಯಂತರ ರೂಪಾಯಿಯ ಮಾಲೀಕರಾಗಿದ್ದರು. ವಿಮಲಮ್ಮ ಸದ್ಯಕ್ಕೆ ತಮ್ಮ ಹಳೆಯ ಮನೆಯಲ್ಲೇ ಉಳಿಯಲು ನಿರ್ಧರಿಸಿದರು. ಪ್ರತಿದಿನ ಬೆಳಿಗ್ಗೆ ಅವರು ಬಡಾವಣೆಯಲ್ಲಿ ವಾಕಿಂಗ್ ಹೋಗ್ತಿದ್ರು. ಅಕ್ಕಪಕ್ಕದ ಮನೆಯವರು ಅವರನ್ನು ನೋಡಿದಾಗ ಪಾಪ ಎಂದು ಮರುಕಪಡ್ತಿದ್ರು ಮತ್ತು ಅವರ ಬಗ್ಗೆ ವಿಚಾರಿಸ್ತಿದ್ರು. ಒಂದು ದಿನ ಮಧ್ಯಾಹ್ನ ಪಕ್ಕದ ಮನೆಯ ಕಿರಣ್ ಆಂಟಿ ಬಂದರು. ಅವರು ನೇತ್ರಾಳ ಬಗ್ಗೆ ಕೇಳಿದರು. ಏನಮ್ಮ ವಿಮಲ, ಮಗಳು ಲಂಡನ್ಗೆ ಹೋದ್ಲಂತೆ ಅಲ್ವಾ? ನಿನ್ನನ್ನು ಹೀಗೆ ಒಂಟಿಯಾಗಿ ಬಿಟ್ಟು ಹೋಗಿದ್ದಾಳೆ, ನೀನು ಹೇಗೆ ಜೀವನ ಮಾಡ್ತೀಯಾ? ರಮೇಶ್ ರಾವ್ ಅವರು ಏನು ಉಳಿಸಿ ಹೋಗಿಲ್ಲ ಅನಿಸುತ್ತೆ ಎಂದು ಅನುಕಂಪ ತೋರಿಸಿದರು. ನಿಮಗೆ ನಿಜವಾದ ವಿಷಯ ತಿಳಿದಿದ್ರೆ ಹೀಗೆ ಹೇಳ್ತಿರ್ಲಿಲ್ಲ ಎಂದು ವಿಮಲಮ್ಮ ಮನಸ್ಸಿನಲ್ಲೇ ಅಂದುಕೊಂಡ್ರು. ಆದರೆ ಹೊರಗಡೆ ಮಾತ್ರ ನೋಡೋಣ ಕಿರಣ್ ಅವರೇ, ಹೇಗೋ ಜೀವನ ನಡೀತದೆ ಎಂದು ಸುಮ್ಮನಾದರು. ಕಿರಣ್ ಆಂಟಿ ಮರುಕದ ನೋಟ ಬೀರಿ ಹೊರಟು ಹೋದರು. ಒಂದು ಬುಧವಾರ ಬೆಳಿಗ್ಗೆ ವಕೀಲ್ ಶರ್ಮಾ ಅವರಿಂದ ಫೋನ್ ಬಂತು. ಅವರು ಹೇಳಿದರು, ವಿಮಲಮ್ಮ, ಶುಭ ಸಮಾಚಾರ. ಆ ಹಳೆಯ ಮನೆಯ ಮಾರಾಟ ಪ್ರಕ್ರಿಯೆಯನ್ನು ನಾವು ರದ್ದುಗೊಳಿಸಿದ್ದೇವೆ. ಮನೆ ಕೊಂಡವರಿಗೆ ಅವರ ಹಣ ವಾಪಸ್ ಸಿಕ್ಕಿದೆ ಮತ್ತು ಈಗ ಆ ಮನೆ ಅಧಿಕೃತವಾಗಿ ನಿಮ್ಮ ಹೆಸರಿಗೆ ಬಂದಿದೆ. ವಿಮಲಮ್ಮನಿಗೆ ಒಂದು ಕಹಿಯಾದ ಸತ್ಯ ತಿಳಿಯಿತು. ನೇತ್ರ ಆ ಮನೆಯನ್ನು ಮಾರುವಾಗ ನನ್ನ ತಾಯಿ ತುಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ, ಚಿಕಿತ್ಸೆಗಾಗಿ ಹಣ ಬೇಕು ಎಂದು ಸುಳ್ಳು ಕತೆ ಹೇಳಿದ್ಲಂತೆ. ಅಷ್ಟೇ ಅಲ್ಲ, ನೇತ್ರಳ ಗಂಡ ವಿನಯ್ ಪೂರ್ತಿ ಸಾಲದಲ್ಲಿ ಮುಳುಗಿ ಹೋಗಿದ್ದ. ಅವನು ದೊಡ್ಡ ಮೊತ್ತದ ಸಾಲ ಪಡೆಯಲು ಅವರು ಇರುತ್ತಿದ್ದ ಅಪಾರ್ಟ್ಮೆಂಟನ್ನು ಅಡವಿಟ್ಟಿದ್ದ. ಆದರೆ ಆ ಬಿಲ್ಡಿಂಗ್ನ ಮಾಲೀಕರು ವಿಮಲಮ್ಮ ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಈಗ ಬ್ಯಾಂಕ್ನವರು ಸಾಲ ವಾಪಸ್ ಕೇಳಿದಾಗ ವಿನಯ್ ದೊಡ್ಡ ಸಂಕಷ್ಟಕ್ಕೆ ಸಿಲುಕಲಿದ್ದಾನೆ ಎಂದು ವಕೀಲರು ಹೇಳಿದರು. ವಿಮಲಮ್ಮ ವಕೀಲರಿಗೆ ರಮೇಶ್ ರಾವ್ ಅವರ ಪ್ರೀತಿಯ ಜೀಪನ್ನು ಕೂಡ ವಾಪಸ್ ತರಲು ಹೇಳಿದರು. ವಿನಯ್ ಆ ಜೀಪನ್ನು ಕೂಡ ನಕಲಿ ಪವರ್ ಆಫ್ ಅಟಾರ್ನಿ ಬಳಸಿ ಮಾರಿದ್ದ. ವಿಮಲಮ್ಮನಿಗೆ ಈಗ ನೆನಪಾಯಿತು. ರಮೇಶ್ ರಾವ್ ತೀರಿ ಹೋದ ದುಃಖದಲ್ಲಿದ್ದಾಗ ನೇತ್ರ ಕೆಲವು ಕಾಗದಗಳನ್ನು ತಂದು ಅದಕ್ಕೆ ವಿಮಲಮ್ಮನಿಂದ ಸಹಿ ಹಾಕಿಸಿಕೊಂಡಿದ್ದಳು. ಅವರು ಏನು ಓದದೆ ಸಹಿ ಮಾಡಿದ್ದರು. ಅದನ್ನು ನೇತ್ರ ಮತ್ತು ವಿನಯ್ ಬಳಸಿಕೊಂಡಿದ್ದರು. ಮುಂದಿನ ಕೆಲವು ದಿನಗಳು ವಿಮಲಮ್ಮ ಬೆಳಿಗ್ಗೆ ಬಡ ವಿಧವೆಯಂತೆ ಮತ್ತು ಸಂಜೆ ಬಿಸ್ನೆಸ್ ವುಮನ್ನಂತೆ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಹಣಕಾಸಿನ ವಿಷಯಗಳ ಬಗ್ಗೆ ತುಂಬ ಆಳವಾಗಿ ಅಭ್ಯಾಸ ಮಾಡಿದರು. ವಿನಯ್ ಎಷ್ಟು ಸಾಲ ಮಾಡಿದ್ದಾನೆ ಮತ್ತು ನೇತ್ರಳನ್ನು ಆ ಸಾಲದ ಸುಳಿಯಿಂದ ಹೇಗೆ ಹೊರತರಬಹುದು ಎಂಬ ಬಗ್ಗೆ ಅವರು ಕಾನೂನು ಸಲಹೆ ಪಡೆದರು. ಒಂದು ಶುಕ್ರವಾರ ವಕೀಲರು ಫೋನ್ ಮಾಡಿ, ಈಗ ಎಲ್ಲ ಆಸ್ತಿಗಳ ಸಂಪೂರ್ಣ ಅಧಿಕಾರ ನಿಮ್ಮ ಕೈಯಲ್ಲಿದೆ ಮತ್ತು ಜೀಪ್ ಕೂಡ ವಾಪಸ್ ಸಿಕ್ಕಿದೆ ಎಂದು ಹೇಳಿದರು. ಈಗ ವಿಮಲಮ್ಮನಿಗೆ ವಕೀಲರಿಂದ ಒಂದು ಕೊನೆಯ ಸಹಾಯ ಬೇಕಿತ್ತು. ಅದು ನೇತ್ರಾಳಿಗೆ ಒಂದು ಪತ್ರವನ್ನು ಕಳುಹಿಸುವುದು. ಆ ಪತ್ರವೇ ಮನೆ ಖಾಲಿ ಮಾಡುವ ನೋಟಿಸ್.
ವಿಮಲಮ್ಮ ವಕೀಲರಿಗೆ ಹೇಳಿದರು, ನನ್ನ ಮಗಳು ಕೇವಲ 2 ನಿಮಿಷದ ಫೋನ್ ಕರೆಯಲ್ಲಿ ನನ್ನನ್ನು ಮನೆಯಿಂದ ಹೊರಹಾಕಿದ್ದಳು. ಈಗ ಅವಳಿಗೆ ತಿಳಿಯಲಿ, ತಪ್ಪು ಕೆಲಸ ಮಾಡಿದರೆ ಅದರ ಪರಿಣಾಮ ಏನಾಗುತ್ತದೆ ಎಂದು. ಈ ಕಡೆ ಲಂಡನ್ನಲ್ಲಿ ನೇತ್ರ ಮತ್ತು ವಿನಯ್ ಅವರ ಜೀವನ ನರಕವಾಗಿತ್ತು. ವಿನಯ್ ಬ್ಯಾಂಕ್ ಸಾಲ ತೀರಿಸಲಾಗದೆ ಸಿಕ್ಕಿಬಿದ್ದಿದ್ದ. ಅವನು ಅಡವಿಟ್ಟಿದ್ದ ಅಪಾರ್ಟ್ಮೆಂಟ್ ಅವನ ಹೆಸರಲ್ಲೇ ಇರಲಿಲ್ಲ ಎಂಬ ವಿಷಯ ಬ್ಯಾಂಕ್ಗೆ ತಿಳಿದಿತ್ತು. ಈ ಸಮಸ್ಯೆಯನ್ನು ಬಗೆಹರಿಸಲು ನೇತ್ರ ಲಂಡನ್ ಬಿಟ್ಟು ತಕ್ಷಣವೇ ವಾಪಸ್ ಬರಬೇಕಾದ ಪರಿಸ್ಥಿತಿ ಉಂಟಾಯಿತು. ಮರುದಿನ ಬೆಳಿಗ್ಗೆ ವಕೀಲರು ಫೋನ್ ಮಾಡಿ ನೇತ್ರ ಒಬ್ಬಳೆ ಏರ್ಪೋರ್ಟಿನಲ್ಲಿ ಇಳಿದಿದ್ದಾಳೆ, ವಿನಯ್ ಅಲ್ಲಿಂದ ಪರಾರಿಯಾಗಿದ್ದಾನೆ ಎಂಬ ಸುದ್ದಿ ನೀಡಿದರು. ನೇತ್ರ ತನ್ನ ಅಪಾರ್ಟ್ಮೆಂಟ್ಗೆ ಬಂದಾಗ ಅವಳ ಮುಖದಲ್ಲಿ ಕಿಂಚಿತ್ತೂ ಸಂತೋಷವಿರಲಿಲ್ಲ. ಅವಳ ಹತ್ತಿರ ಮನೆಯ ಕೀ ಕೂಡ ಇರಲಿಲ್ಲ. ಯಾಕೆಂದರೆ ವಿನಯ್ ಎಲ್ಲವನ್ನು ತನ್ನ ಬಳಿಯೇ ಇಟ್ಟುಕೊಂಡಿದ್ದ. ಅವಳು ಬಿಲ್ಡಿಂಗ್ನ ಸೆಕ್ಯೂರಿಟಿ ಹತ್ತಿರ ಎಮರ್ಜೆನ್ಸಿ ಕೀ ಕೇಳಿ ಮನೆಯೊಳಗೆ ಹೋದಳು. ಅಲ್ಲಿ ಅವಳಿಗೆ ವಿಮಲಮ್ಮನ ಕಡೆಯಿಂದ ಒಂದು ವೆಲ್ಕಮ್ ಗಿಫ್ಟ್ ಕಾಯುತ್ತಿತ್ತು. ಅದೇ ಆ ಇವಿಕ್ಷನ್ ನೋಟಿಸ್. ಮರುದಿನ ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ವಿಮಲಮ್ಮನ ಫೋನ್ ರಿಂಗ್ ಆಯಿತು. ಅದು ನೇತ್ರ ಮಾಡಿದ ಫೋನ್. ಅವಳ ಧ್ವನಿಯಲ್ಲಿ ಅತೀವವಾದ ಭಯವಿತ್ತು. ಅವಳು ಅಳ್ತಾ ಹೇಳಿದ್ಲು, ಅಮ್ಮ, ನನಗೆ ಒಂದು ಪತ್ರ ಬಂದಿದೆ. ಅದರಲ್ಲಿ ನಾನು 30 ದಿನಗಳ ಒಳಗೆ ಈ ಮನೆಯನ್ನು ಖಾಲಿ ಮಾಡಬೇಕು ಎಂದು ಬರೆದಿದ್ದಾರೆ. ನಿನಗೆ ಈ ಬಗ್ಗೆ ಏನಾದರೂ ಗೊತ್ತಾ? ವಿಮಲಮ್ಮ ಏನೂ ತಿಳಿಯದವರಂತೆ ನಟಿಸುತ್ತಾ ಕೇಳಿದರು. ಯಾರು ಕಳಿಸಿದ ಮಗಳೇ ಆ ಪತ್ರವನ್ನು? ನೇತ್ರ ಹೇಳಿದಳು, ಅದರಲ್ಲಿ ರಮೇಶ್ ಪ್ರಸಾದ್ ಇನ್ವೆಸ್ಟ್ಮೆಂಟ್ಸ್ ಎಂಬ ಕಂಪನಿಯ ಹೆಸರಿದೆ ಅಮ್ಮ. ರಮೇಶ್ ರಾವ್ ತಮ್ಮ ಕಂಪನಿಗೆ ತಮ್ಮದೇ ಹೆಸರು ಇಟ್ಟಿದ್ರು. ಇದು ವಿಮಲಮ್ಮನಿಗೆ ಹೆಮ್ಮೆ ತಂದಿತು. ವಿಮಲಮ್ಮ ಸುಳ್ಳೆ ಹೇಳಿದರು. ಆ ಹೆಸರನ್ನು ನಾನು ಹಿಂದೆಂದೂ ಕೇಳಿಲ್ಲ ಮಗಳೇ. ನೇತ್ರ ತುಂಬ ದುಃಖದಲ್ಲಿದ್ದಳು. ಅವಳು ತನ್ನ ಕಷ್ಟವನ್ನು ಹೇಳಿಕೊಂಡ್ಳು. ಅಮ್ಮ, ವಿನಯ್ ನನ್ನನ್ನು ಪ್ಯಾರಿಸ್ನಲ್ಲಿ ಒಬ್ಬಳೇ ಬಿಟ್ಟು ಬೇರೆ ಹುಡುಗಿಯ ಜೊತೆ ಓಡಿ ಹೋಗಿದ್ದಾನೆ. ಇಲ್ಲಿ ನನ್ನ ಹತ್ತಿರ ಕೆಲಸವೂ ಇಲ್ಲ, ಇರಲು ಮನೆಯೂ ಇಲ್ಲ ಎಂದು. ನೇತ್ರ ಯಾರನ್ನು ನಂಬಿ ತನ್ನ ತಾಯಿಯನ್ನು ಮತ್ತು ಮನೆಯನ್ನು ಮಾರಿದ್ದಳು, ಅದೇ ವಿನಯ್ ಅವಳನ್ನು ಅನಾಥೆಯನ್ನಾಗಿ ಮಾಡಿ ಹೋಗಿದ್ದ. ಈಗ ನೇತ್ರಾಳಿಗೆ ತನ್ನ ತಾಯಿ ನೆನಪಾಗಿದ್ದಳು. ಅವಳು ಕೇಳಿದ್ಲು, ಅಮ್ಮ, ನಾನು ನಿನ್ನನ್ನು ಬಂದು ನೋಡಬಹುದೇ? ವಿಮಲಮ್ಮ ಸಿದ್ಧರಾಗಿದ್ದರು. ಅವರು ತುಂಬ ಸಾಧಾರಣವಾದ ಬೂದು ಬಣ್ಣದ ಸೀರೆಯನ್ನು ಉಟ್ಟುಕೊಂಡರು. ಅವರು ನೇತ್ರಳ ಮುಂದೆ ಒಬ್ಬ ಅಸಹಾಯಕ ತಾಯಿಯಂತೆ ಕಾಣಿಸಿಕೊಳ್ಳಲು ಬಯಸಿದ್ದರು. ನೇತ್ರ ಅಂದುಕೊಂಡಂತೆ ವಿಮಲಮ್ಮ ಒಬ್ಬ ಬಡ ವಿಧವೆಯಾಗಿ ಅವರ ಕಣ್ಣಿಗೆ ಬಿದ್ದರು. 1 ಗಂಟೆಯ ನಂತರ ನೇತ್ರ ಬಂದಾಗ ವಿಮಲಮ್ಮ ಅವಳನ್ನು ನೋಡಿ ಆಶ್ಚರ್ಯಪಟ್ಟರು. ನೇತ್ರ ತುಂಬ ಸೊರಗಿ ಹೋಗಿದ್ಲು. ಕಣ್ಣಿನ ಕೆಳಗೆ ಕಪ್ಪು ಕಲೆಗಳಿದ್ದವು ಮತ್ತು ಅವಳ ಬೆಳೆಬಾಳುವ ಬಟ್ಟೆಗಳು ಮಾಸಿ ಹೋಗಿದ್ದವು. ಅವರಿಬ್ಬರು ಅಡುಗೆ ಮನೆಯ ಅದೇ ಟೇಬಲ್ ಮೇಲೆ ಕುಳಿತುಕೊಂಡ್ರು. ಅಲ್ಲಿ ವಿಮಲಮ್ಮ ಈ ಮೊದಲು ರಮೇಶ್ ರಾವ್ ಅವರ ಪತ್ರಗಳನ್ನು ಓದಿದ್ದರು. ನೇತ್ರ ಅಳುತ್ತಾ ಕ್ಷಮೆ ಕೇಳಿದ್ಲು. ಅಮ್ಮ, ನನ್ನನ್ನು ಕ್ಷಮಿಸಿಬಿಡು. ವಿನಯ್ ಹೇಳಿದ ಸುಳ್ಳನ್ನು ನಂಬಿ ನಾನು ನಿನಗೆ ತುಂಬ ನೋವು ಕೊಟ್ಟೆ. ಅವನು ಲಂಡನ್ನಲ್ಲಿ ಬಿಸ್ನೆಸ್ ಇದೆ ಎಂದು ಸುಳ್ಳು ಹೇಳಿದ್ದ. ಅವನು ಕೇವಲ ಇಲ್ಲಿನ ಸಾಲಗಳಿಂದ ತಪ್ಪಿಸಿಕೊಳ್ಳಲು ಅಲ್ಲಿಗೆ ಹೋಗಿದ್ದ ಅಷ್ಟೇ ಎಂದು ನೇತ್ರ ಹೇಳಿದ್ಲು. ಈಗ ಬ್ಯಾಂಕ್ನವರು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ ಮತ್ತು ಈ ಮನೆ ಖಾಲಿ ಮಾಡುವ ನೋಟಿಸ್ ಕೊಟ್ಟಿದ್ದಾರೆ. ಅದು ನನ್ನನ್ನು ಕಂಗೆಡಿಸಿದೆ. ನೇತ್ರ ವಿಮಲಮ್ಮನನ್ನು ಕೇಳಿದಳು, ಅಮ್ಮ, ನಾನು ಸ್ವಲ್ಪ ದಿನ ನಿನ್ನ ಜೊತೆ ಇರಬಹುದಾ? ನನಗೆ ಒಂದು ಕೆಲಸ ಸಿಗುವವರೆಗೆ ಮಾತ್ರ ಎಂದು. ವಿಮಲಮ್ಮ ಇದಕ್ಕಾಗಿಯೇ ಕಾಯುತ್ತಿದ್ದರು. ಅವರು ಪ್ರೀತಿಯಿಂದ ಅವಳನ್ನು ಹತ್ತಿರ ಕರೆದು, ಆಗಲಿ ಮಗಳೇ, ಈ ಮನೆ ಯಾವಾಗಲೂ ನಿನ್ನದೇ ಎಂದರು. ನೇತ್ರಳಿಗೆ ನಂಬಲಾಗಲಿಲ್ಲ. ಅಮ್ಮ ಇಷ್ಟು ಬೇಗ ತನ್ನನ್ನು ಕ್ಷಮಿಸುತ್ತಾರೆ ಎಂದು ಅವಳು ಅಂದುಕೊಂಡಿರಲಿಲ್ಲ. ಅವಳು ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅತ್ತಲು. ಇದು ವಿಮಲಮ್ಮನ ಪ್ಲಾನ್ನ ಮೊದಲ ಭಾಗವಾಗಿತ್ತು. ಮಗಳನ್ನು ತಿದ್ದಲು ಇದು ಸರಿಯಾದ ಸಮಯವಾಗಿತ್ತು. ನೇತ್ರ ತನ್ನ 2 ಸೂಟ್ ಕೇಸ್ಗಳೊಂದಿಗೆ ಅಮ್ಮನ ಮನೆಗೆ ಬಂದಳು. ಅವಳ ಹಳೆಯ ಐಷಾರಾಮಿ ಜೀವನ ಕೇವಲ ನೆನಪಾಗಿ ಉಳಿದಿತ್ತು ಅಷ್ಟೇ. ಸಾಮಾನುಗಳನ್ನು ಜೋಡಿಸುವಾಗ ಅವಳಿಗೆ ವಿನಯ್ ಬ್ಯಾಗ್ನಲ್ಲಿದ್ದ ಒಂದು ಸಣ್ಣ ಲಕೋಟೆ ಸಿಕ್ಕಿತು. ಅದರ ಮೇಲೆ ವಿಮಲಮ್ಮನ ಹೆಸರಿತ್ತು. ಅದು ರಮೇಶ್ ರಾವ್ ಅವರ ಇನ್ನೊಂದು ರಹಸ್ಯ ಪತ್ರವಾಗಿತ್ತು. ವಿಮಲಮ್ಮ ಅದನ್ನು ನೇತ್ರಳ ಮುಂದೆಯೇ ತೆರೆದರು. ಅದರಲ್ಲಿ ಒಂದು ಸಣ್ಣ ಕೀ ಇತ್ತು. ರಮೇಶ್ ರಾವ್ ಬರೆದಿದ್ರು, ಈ ಕೀ ನಮ್ಮ ನಗರದ ಸೆಂಟ್ರಲ್ ಬ್ಯಾಂಕ್ನಲ್ಲಿರುವ ಲಾಕರ್ ನಂಬರ್ 247 ಕೀ ಎಂದು. ಮರುದಿನ ಅವರಿಬ್ಬರು ಬ್ಯಾಂಕ್ಗೆ ಹೋದರು. ಲಾಕರ್ ತೆರೆದಾಗ ಅಲ್ಲಿ ಬೆಳೆ ಬಾಳುವ ಹಳೆಯ ಬಂಗಾರದ ಒಡವೆಗಳಿದ್ದವು. ನೆಕ್ಲೆಸ್, ಬಳೆಗಳು, ಓಲೆಗಳು ಎಲ್ಲವೂ ಕಣ್ಣು ಕೋರೈಸುವಂತಿದ್ದವು. ನೇತ್ರಳಿಗೆ ಆಶ್ಚರ್ಯವಾಯಿತು. ಅಪ್ಪ ಇಷ್ಟೊಂದು ಬಂಗಾರವನ್ನು ಅಡಗಿಸಿಟ್ಟಿದ್ದಾರಲ್ಲ ಎಂದು. ಆ ಒಡವೆಗಳ ಅಂದಾಜು ಬೆಲೆ ಸುಮಾರು 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿತ್ತು. ನೇತ್ರಳ ಬುದ್ಧಿ ಮತ್ತೆ ಹಳೆಯ ಹಾದಿಗೆ ಮರಳಿತು. ಅವಳು ಅಂದುಕೊಂಡ್ಳು, ಈ ಒಡವೆಗಳನ್ನು ಮಾರಿ ವಿನಯ್ ಮಾಡಿರುವ ಸಾಲಗಳನ್ನೆಲ್ಲ ತೀರಿಸಿಬಿಡಬಹುದು ಎಂದು. ಅವಳು ಇನ್ನೂ ಏನೇನೋ ಕಲಿತಿರಲಿಲ್ಲ. ವಿಮಲಮ್ಮ ಅವಳನ್ನು ಕೇಳಿದ್ರು, ನೇತ್ರ, ನೀನು ನಿಜವಾಗಿಯೂ ನಿನ್ನ ತಂದೆ ನಿನಗಾಗಿ ಕೊಟ್ಟ ಈ ಆಸ್ತಿಯನ್ನು ಆ ವಿನಯ್ ಮಾಡಿರುವ ಸಾಲ ತೀರಿಸಲು ಬಳಸುತ್ತೀಯಾ? ನೇತ್ರ ಹೇಳಿದ್ಲು, ಬೇರೆ ದಾರಿಯಿಲ್ಲ ಅಮ್ಮ, ಇಲ್ಲದಿದ್ದರೆ ನಾನು ಜೈಲಿಗೆ ಹೋಗಬೇಕಾಗುತ್ತೆ. ಅವಳು ಆ ಒಡವೆಗಳನ್ನು ಮಾರಿ ಸಾಲ ತೀರಿಸಿದ್ಲು. ಈಗ ಅವಳು ಕೆಲಸ ಹುಡುಕಲು ಶುರು ಮಾಡಿದ್ಲು. ಯಾವತ್ತೂ ಒಂದು ಲೋಟ ನೀರು ಕೂಡ ಎತ್ತಿ ಇಡದ ನೇತ್ರ ಈಗ ಬಿಸಿಲಿನಲ್ಲಿ ಅಲೆಯುತ್ತಿದ್ಲು. ಸಂಜೆ ಮನೆಗೆ ಬಂದಾಗ ಅವಳ ಮುಖದಲ್ಲಿ ಸುಸ್ತಿದ್ದರೂ ಒಂದು ರೀತಿಯ ಜವಾಬ್ದಾರಿಯ ಭಾವವಿತ್ತು.
ನೇತ್ರಳಿಗೆ ಎಲ್ಲೂ ಒಳ್ಳೆಯ ಕೆಲಸ ಸಿಗಲಿಲ್ಲ. ಯಾಕೆಂದರೆ ಅವಳ ಮೇಲೆ ಲೀಗಲ್ ಕೇಸ್ಗಳಿದ್ದವು. ಕೊನೆಗೆ ಅವಳಿಗೆ ಒಂದು ಕಚೇರಿಯಲ್ಲಿ ರಾತ್ರಿ ವೇಳೆ ಕ್ಲೀನಿಂಗ್ ಕೆಲಸ ಸಿಕ್ಕಿತು. ವಿಮಲಮ್ಮನಿಗೆ ತನ್ನ ಮಗಳು ಕಸಗುಡಿಸುವುದನ್ನು ನೋಡಿ ಮನಸ್ಸಿಗೆ ತುಂಬ ನೋವಾಯಿತು. ಆದರೆ ಅವಳು ಕಲಿಯುತ್ತಿರುವ ಪಾಠಕ್ಕೆ ಅದು ಅಗತ್ಯವಾಗಿತ್ತು. ನೇತ್ರ ಪ್ರತಿ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು. ಕಿರಣಾಂಟಿ ಕೂಡ ಹೇಳಿದರು, ಈಗ ನಿನ್ನ ಮಗಳು ತುಂಬ ಬದಲಾಗಿದ್ದಾಳೆ ವಿಮಲ, ಅವಳಲ್ಲಿ ಒಂದು ನಮ್ರತೆ ಬಂದಿದೆ ಎಂದು. ನೇತ್ರ ಈಗ ಪ್ರತಿಯೊಂದು ರೂಪಾಯಿಯ ಬೆಲೆ ತಿಳಿಯುತ್ತಿದ್ಲು. ಒಂದು ರಾತ್ರಿ ಕೆಲಸ ಮುಗಿಸಿ ಬಂದ ನೇತ್ರ ವಿಮಲಮ್ಮನಿಗೆ ಹೇಳಿದ್ಲು, ಅಮ್ಮ, ಇವತ್ತು ಆಫೀಸ್ನಲ್ಲಿ ಒಬ್ಬರು ನನಗೆ ಒಂದು ಮಾತು ಕೇಳಿದರು. ನೀವು ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು ಬಳಸಿಕೊಂಡವರ ಅಥವಾ ಹಾಳು ಮಾಡಿಕೊಂಡವರ ಎಂದು. ನಾನು ನಿಜವನ್ನೇ ಹೇಳಿದೆ ಅಮ್ಮ. ನನ್ನ ಹತ್ತಿರ ಎಲ್ಲ ಅವಕಾಶಗಳಿದ್ದವು. ಆದರೆ ನಾನು ಒಬ್ಬ ಯೋಗ್ಯತೆ ಇಲ್ಲದವನಿಗಾಗಿ ಎಲ್ಲವನ್ನು ಹಾಳು ಮಾಡಿಕೊಂಡೆ. ಅವಳು ತನ್ನ ತಪ್ಪನ್ನು ಒಪ್ಪಿಕೊಂಡ್ಳು. ಹಣ ಅಥವಾ ದೊಡ್ಡ ಬಿಲ್ಡಿಂಗ್ ಜೀವನವಲ್ಲ, ಪ್ರೀತಿ ಮಾಡುವವರು ಜೊತೆಗಿದ್ದರೆ ಸಾಕು ಎಂಬ ಸತ್ಯ ಅವಳಿಗೆ ಅರ್ಥವಾಯಿತು. ನೇತ್ರ ತನ್ನ ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ಲು. ವಿಮಲಮ್ಮ ಅವಳನ್ನು ಎತ್ತಿ ಅಪ್ಪಿಕೊಂಡ್ರು. ಈಗ ಸಮಯ ಬಂದಿತ್ತು. ವಿಮಲಮ್ಮ ಮಗಳನ್ನು ಕರೆದುಕೊಂಡು ವಕೀಲರ ಕಚೇರಿಗೆ ಹೋದರು. ಅಲ್ಲಿ ವಕೀಲರು ನೇತ್ರಳಿಗೆ ಒಂದು ಫೈಲ್ ಕೊಟ್ಟರು. ಅದರಲ್ಲಿ ವಿನಯ್ ಮಾಡಿದ ಎಲ್ಲ ವಂಚನೆಗಳ ದಾಖಲೆಗಳಿದ್ದವು. ವಿನಯ್ ನೇತ್ರಳ ಸಹಿಯನ್ನು ನಕಲು ಮಾಡಿದ್ದ ಎಂಬುದು ಸಾಬೀತಾಗಿತ್ತು. ಆದ್ದರಿಂದ ನೇತ್ರ ಯಾವುದೇ ಸಾಲ ತೀರಿಸುವ ಅಗತ್ಯವಿರಲಿಲ್ಲ. ನೇತ್ರ ದಂಗಾದಳು. ವಿಮಲಮ್ಮ ಆಗ ಇನ್ನೊಂದು ಫೈಲ್ ಅವಳಿಗೆ ತೋರಿಸಿದ್ರು. ಅದು ಅವರ ಅಸಲಿ ಆಸ್ತಿಯ ದಾಖಲೆಯಾಗಿತ್ತು. ನೇತ್ರ ಆ ಕಾಗದಗಳನ್ನು ಓದಿದಾಗ ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ. ತಾನು ಬಾಡಿಗೆಗೆ ಇದ್ದ ಬಿಲ್ಡಿಂಗ್ನ ಮಾಲೀಕರು ತನ್ನ ತಾಯಿಯೇ ಎಂಬುದು ಅವಳಿಗೆ ಆಘಾತ ನೀಡಿತು. ಅವಳು ಕೇಳಿದ್ಲು, ಅಮ್ಮ, ನಿನಗೆ ಇದೆಲ್ಲ ಮೊದಲೇ ಗೊತ್ತಿದ್ರು ನೀನು ಯಾಕೆ ನನ್ನನ್ನು ಇಷ್ಟೊಂದು ಕಷ್ಟಪಡಲು ಬಿಟ್ಟೆ? ವಿಮಲಮ್ಮ ಶಾಂತವಾಗಿ ಹೇಳಿದರು, ಮಗಳೇ, ನೀನು ಕಳೆದುಕೊಂಡಿದ್ದು ಕೇವಲ ಹಣವಲ್ಲ. ನೀನು ನಿನ್ನ ತಂದೆಯ ಮೇಲಿನ ಗೌರವ, ನನ್ನ ಮೇಲಿನ ಪ್ರೀತಿ ಮತ್ತು ನಿನ್ನ ಜವಾಬ್ದಾರಿಯನ್ನು ಮರೆತಿದ್ದೆ. ಅದನ್ನು ನಿನಗೆ ತಿಳಿಸಲು ಈ ಅನುಭವ ಬೇಕಾಗಿತ್ತು. ನೇತ್ರ ಅಳುತ್ತಾ ಅಮ್ಮನನ್ನು ಕ್ಷಮಿಸುವಂತೆ ಬೇಡಿದ್ಲು. ವಿಮಲಮ್ಮ ಹೇಳಿದರು, ಈಗ ನೀನು ಹಣದ ಬೆಲೆಯನ್ನು ಮಾತ್ರವಲ್ಲ, ದುಡಿಮೆಯ ಬೆಲೆಯನ್ನು ಕೂಡ ತಿಳಿದಿದ್ದೀಯಾ. ನೀನು ಆ ಕ್ಲೀನಿಂಗ್ ಕೆಲಸವನ್ನು ಬಿಡುವ ಅಗತ್ಯವಿಲ್ಲ. ಅದನ್ನು ಗೌರವದಿಂದ ಮುಂದುವರಿಸು. ನೇತ್ರ ಈಗ ಒಬ್ಬ ಹೊಸ ಮನುಷ್ಯಳಾಗಿದ್ದಳು. ಅವಳು ಸಾಮಾಜಿಕ ಕಾರ್ಯಗಳ ಬಗ್ಗೆ ಓದಲು ನಿರ್ಧರಿಸಿದಳು. ವಿಮಲಮ್ಮ ತಮ್ಮ ಆಸ್ತಿಯ ಒಂದು ಭಾಗವನ್ನು ಅಸಹಾಯಕ ಮಹಿಳೆಯರಿಗಾಗಿ ಒಂದು ಫೌಂಡೇಶನ್ ಕಟ್ಟಲು ಬಳಸಿದರು. ಅವರ ಆ ಹಳೆಯ ಮನೆ ಈಗ ಒಂದು ಪುನರ್ವಸತಿ ಕೇಂದ್ರವಾಗಿ ಬದಲಾಯಿತು. ಈ ಕಥೆಯ ಸಾರಾಂಶವೇನೆಂದರೆ, ವಿಮಲಮ್ಮ ತನ್ನ ಮಗಳ ಮೇಲೆ ಸೇಡು ತೀರಿಸಿಕೊಳ್ಳಿಲ್ಲ. ಬದಲಿಗೆ ಅವಳಿಗೆ ಜೀವನದ ಪಾಠ ಕಲಿಸಿದರು. ತಾಯಿ ಯಾವಾಗಲೂ ಮಕ್ಕಳ ಸುಖವನ್ನು ಬಯಸುತ್ತಾಳೆ. ಆದರೆ ಆ ಸುಖಕ್ಕೆ ಬೆಲೆ ತಿಳಿಯಬೇಕೆಂದರೆ ಒಮ್ಮೊಮ್ಮೆ ಕಷ್ಟಗಳನ್ನು ಅನುಭವಿಸಲೇಬೇಕು. ಪ್ರೀತಿ ಎಂದರೆ ಕೇವಲ ಬೇಕಾದದ್ದನ್ನು ಕೊಡುವುದಲ್ಲ, ಜೀವನಕ್ಕೆ ಯಾವುದು ಅಗತ್ಯವೋ ಅದನ್ನು ಕಲಿಯುವಂತೆ ಮಾಡುವುದು. ವಿಮಲಮ್ಮ ಮತ್ತು ನೇತ್ರ ಈಗ ಅಮ್ಮ ಮಗಳಂತೆ ಅಲ್ಲ, ಬದಲಿಗೆ ಇಬ್ಬರು ಆತ್ಮೀಯ ಸ್ನೇಹಿತರಂತೆ ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೇತ್ರಳ ಜೀವನದಲ್ಲಿ ಬಂದ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂಥದ್ದೇ ಇನ್ನಷ್ಟು ಸುಂದರವಾದ ಮತ್ತು ಅರ್ಥಪೂರ್ಣವಾದ ಕಥೆಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಅದ್ಭುತ ಕಥೆಯೊಂದಿಗೆ.